ಅವನು 35 ವರ್ಷದ ವ್ಯಕ್ತಿ. ಹೆತ್ತವರನ್ನ ನೋಡಿಕೊಳ್ತಾ ಮನೆ ಮಗ ಆಗಬೇಕಾಗಿರುವಂತಹ ಪ್ರಕಾಶ್ ದಾರಿ ತಪ್ಪಿದ್ದ. ಕುಡಿತಕ್ಕೆ ದಾಸನಾಗಿ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂತಹ ಹಂತಕ್ಕೆ ಹೋಗಿದ್ದ. ಮಗನ ಸ್ಥಿತಿ ಕಂಡಿರುವಂತಹ ಕುಟುಂಬಸ್ಥರು ಪ್ರಕಾಶ್ ಅವರ ಬದುಕು ಚೆನ್ನಾಗಿರಬೇಕು ಅಂತ ರಿಹ್ಯಾಬ್ ಸೆಂಟರ್ಗೆ ಸೇರಿಸಿದ್ರು. ಕುಡಿತದ ಚಟದಿಂದ ಮುಕ್ತನಾಗಿ ಮಗ ಬರ್ತಾನೆ ಅಂತ ಕಾದಿರುವಂತಹ ಕುಟುಂಬಕ್ಕೆ ಬಂದಿದ್ದು ಆತನ ಸಾವಿನ ಸುದ್ದಿ. ಹೀಗೆ ಪಂಚೆ ಹುಟ್ಕೊಂಡು ಹ್ಯಾಟ್ ಹಾಕೊಂಡು ಫೋಸ್ ಕೊಡ್ತಿರೋನೆ ಪ್ರಕಾಶ್. ಕುಡಿತಕ್ಕೆ ದಾಸನಾಗಿ ರಿಹಾಬ್ ಸೆಂಟರ್ ಸೇರಿದ್ದ ಪ್ರಕಾಶ್ ಉಸಿರು ನಿಲ್ಲಿಸಿದ್ದು. ಇದು ಕೊಲೆ ಅಂತ ಕುಟುಂಬಸ್ಥರು ರಿಹಾಬ್ ಸೆಂಟರ್ ಸಿಬ್ಬಂದಿಯ ವಿರುದ್ಧ ಆರೋಪಗಳನ್ನ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಕುಡಿತ ಕಿರಿಕ್ ಮಾಡ್ತಾ ಇದ್ದ ಮೃತ ಪ್ರಕಾಶ್ನನ್ನ ಶ್ರೀ ಸಾಯಿ ಫೌಂಡೇಶನ್ ಅನ್ನೋ ರಿಹಾಬ್ಗೆ ಕುಟುಂಬಸ್ಥರು ಸೇರಿಸಿದ್ರು. ರಿಹಾಬ್ ಸೆಂಟರ್ ಸೇರಿದ 4 ದಿನಕ್ಕೆ ಪ್ರಕಾಶ್ ಮಸಣ ಸೇರಿದ್ದು. ಶ್ರೀ ಸಾಯಿ ಫೌಂಡೇಶನ್ ರಿಹಾಬ್ ವಿರುದ್ಧ ಕುಟುಂಬಸ್ಥರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಕುಡಿತಕ್ಕೆ ದಾಸನಾಗಿದ್ದ ಪ್ರಕಾಶ್ನನ್ನ ಕಳೆದ ಭಾನುವಾರವಷ್ಟೇ ಕುಟುಂಬಸ್ಥರು ಶ್ರೀ ಸಾಯಿ ಫೌಂಡೇಶನ್ ಅನ್ನೋ ರಿಹಾಬ್ ಸೆಂಟರ್ಗೆ ದಾಖಲಿಸಿದ್ರು. ಆದರೆ ಅಲ್ಲಿ ಪ್ರಕಾಶ್ ಗಲಾಟೆ ಮಾಡ್ತಿದ್ದಂತೆ. ಹೀಗಾಗಿ ಇಂಜೆಕ್ಷನ್ ಕೊಡ್ತೀವಿ ಅಂತ ಸಿಬ್ಬಂದಿ ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ರಂತೆ. ಅದರಂತೆ ಇಂಜೆಕ್ಷನ್ ಕೊಡ್ತಿರೋದನ್ನ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಈ ಮಧ್ಯೆ ಪ್ರಕಾಶ್ ರಕ್ತವಾಂತಿ ಮಾಡ್ತಿದ್ದಾನೆ ಅಂತ ಆಸ್ಪತ್ರೆಗೆ ಸೇರಿಸಿದ್ದಾಗಿಯೂ ಮಾಹಿತಿಯನ್ನ ನೀಡಿದ್ರು. ಅದಾದ 2-3 ಗಂಟೆಯಲ್ಲಿ ಪ್ರಕಾಶ್ ಸಾವನ್ನಪ್ಪಿರೋದಾಗಿ ಸಿಬ್ಬಂದಿ ಪ್ರಕಾಶ್ ಸಹೋದರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಯಾವಾಗ ಪ್ರಕಾಶ್ ಸಾವನ್ನಪ್ಪಿದ್ದ ಸುದ್ದಿ ತಿಳಿತೋ ಕುಟುಂಬಸ್ಥರಿಗೆ ಕಳುಹಿಸಿದ್ದ ಇಂಜೆಕ್ಷನ್ ವಿಡಿಯೋವನ್ನ ಸಿಬ್ಬಂದಿ ಡಿಲೀಟ್ ಮಾಡಿರೋ ಆರೋಪ ಇದೆ. ಇಷ್ಟಲ್ಲದೆ ಶವ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸೋ ಸಲಹೆಯನ್ನು ನೀಡದೆ ಆತುರವಾಗಿ ಆಂಬ್ಯುಲೆನ್ಸ್ನಲ್ಲಿ ಶವ ಕಳಿಸಿಕೊಟ್ಟಿದ್ದಾರಂತೆ. ಜೊತೆಗೆ ಎಮೋಷನ್ ಬ್ಲಾಕ್ ಮೇಲ್ ಮಾಡಿ ಶವ ದಫನ್ ಮಾಡಿಸಿರೋ ಆರೋಪ ಕೂಡ ಕೇಳಿ ಬಂದಿದೆ. ಶವದ ಮೇಲಿನ ಗಾಯ ಕಂಡು ಪ್ರಕಾಶ್ ಸ್ನೇಹಿತರು ಇದು ಕೊಲೆ, ನಮ್ಮ ಸ್ನೇಹಿತನನ್ನ ಹೊಡೆದು ಕೊಂದಿದ್ದಾರೆ ಅಂತ ಪೊಲೀಸರಿಗೆ ದೂರು ಕೊಟ್ರೆ ಅವರು ಘಟನೆ ಬಗ್ಗೆ ದೂರು ಸ್ವೀಕರಿಸಲು ಹಿಂದೇಟು ಹಾಕಿರೋ ಆರೋಪವು ಕೇಳಿ ಬಂದಿದೆ. ತುಂಬಾ ರ್ಯಾಶ್ ಆಗಿದ್ದಾನೆ ಮೇಡಮ್, ಇದು ಕುಕ್ಕದವ್ರಿಗೆಲ್ಲ ಇದು ಮಾಡ್ತಿದ್ದಾನೆ, ಏನೋ ಹೊಡಿತಿದ್ದಾನೆ, ಇಂಜೆಕ್ಷನ್ ಕೊಡ್ಲೇಬೇಕು, ಇದು ಇಂಜೆಕ್ಷನ್ ಹಾಕ್ಲೇಬೇಕು ಅಂತ ಹೇಳಿದಾಗ ಸೊ ನಾನೇನ್ ಮಾಡಿದೆ, ಸರಿ ಓಕೆ ಹಾಕಿ ಅಂತ ಹೇಳಿದೆ. ನನಗೆ ಈ ಇಂಜೆಕ್ಷನ್ ಇಂದ ಇಂಪ್ಯಾಕ್ಟ್ ಏನಿದೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಸೊ ನನ್ಗೆ ಈ ತರ ಎಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವನನ್ನ ಚೆಕ್ ಮಾಡಿಸಿ ಅವನು BP ಏನಿದೆ ಎಲ್ಲ ಪ್ರೊಸೀಜರ್ ಪ್ರಕಾರನೇ ಹೋಗ್ತಾ ಇದೆ. ಸೊ ನನ್ಗೆ ಇವ್ರೇನು ನಾನು ಅನ್ಕೊಂಡೆ ಇವ್ರು ಹಾಕ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಇಂಜೆಕ್ಷನ್, ಬಟ್ ನಾನು ಅನ್ಕೊಂಡೆ ಡಾಕ್ಟರ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇವರು ಡಾಕ್ಟರ್ ಅಲ್ಲ, ಬಟ್ ಇವ್ರೇ ಹಾಕಿದ್ದಾರೆ. ಹಾಕಿದ್ರು ನಮ್ಗೆ ವಿಡಿಯೋನು ಕಳಿಸಿದ್ರು. ಸೊ ಇಮಿಡಿಯೇಟ್ಲಿ ಡಿಲೀಟ್ ಮಾಡಿದ್ದಾರೆ. ಯಾರಿಗೂ ಶೇರ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ಲಿ ಡಿಲೀಟ್ ಮಾಡಿದ್ದಾರೆ. ನಮ್ಮ ಚಿಕ್ಕಪ್ಪನ ಸಾಯಿ ಫೌಂಡೇಶನ್ಗೆ ಸೇರಿಸಿದ ಕುಡಿಯೋ ಬೇಸಿತ್ತು ಸ್ವಲ್ಪ, ಅದಕ್ಕೋಸ್ಕರ 3 ದಿನ ಆಗಿತ್ತು. ಗುರುವಾರ ಬೆಳಗ್ಗೆ ಫೋನ್ ಮಾಡಿದ್ರು ಲೋ BP ಆಗಿದ್ದಾರೆ ಅಂತ. ನಾನು ನಮ್ಮಣ್ಣ ರಾಜರಾಜೇಶ್ವರಿ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲಿ ಆಂಬುಲೆನ್ಸ್ ಕರೆಸಿದ್ರು. ಅಣ್ಣ ಏನಣ್ಣ ಅಂದ್ರೆ ಅಲ್ಲೇ ಡೆತ್ ಆಗಿದ್ದಾರೆ ಅಂತಂದ್ರು. 10 ನಿಮಿಷಕ್ಕೆ ಅಲ್ಲೇ ಡೆತ್ ಆಗೋರು ಅಂತ ಹೇಳಿದ್ರು. ಆಮೇಲೆ ನಾನು ನಮ್ಮ ಅಣ್ಣ ಎಲ್ಲ ಬಾಡಿ ಎಲ್ಲ ನೋಡ್ದು, ಹೊಡೆದು ಇಲ್ಲೊಂದು ಸ್ವಲ್ಪ ಗಾಯ ಆಗಿತ್ತು, ಮೂಗಲ್ಲಿ ಬಾಯಲ್ಲೆಲ್ಲ ಬ್ಲಡ್ ಬಂದಿತ್ತು, ಆಮೇಲೆ ಒಂದು ಸ್ವಲ್ಪ ಏಟಾಗಿತ್ತು. ಅದಕ್ಕೋಸ್ಕರ ನಮ್ಮ ಅಣ್ಣ ಕೇಳಿದ್ರು, ಯಾಕೋ ಯಾರ ಅಣ್ಣ ಹೊಡೆದ್ರೇನಣ್ಣ ಅಂತ ಕೇಳಿದ್ರು. ಏನಿಲ್ಲ ಹೊಡಿಲಿಲ್ಲ ಅಂತಂದ್ರು. ಆಮೇಲೆ ಆಂಬುಲೆನ್ಸ್ಗೆ ಹಾಕಿ ಕಳಿಸ್ಬಿಟ್ರು. ಸದ್ಯ ಮನೆ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರು ನ್ಯಾಯಕ್ಕಾಗಿ ಅಲೆದಾಡ್ತಿದ್ದಾರೆ. ರಾಮನಗರ ಗ್ರಾಮಾಂತರ ಪೊಲೀಸರು ದೂರು ಸ್ವೀಕರಿಸಲು ಹಿಂದೇಟು ಹಾಕಿ ಕುಂಬಳಗೋಡು ಪೊಲೀಸ್ ಠಾಣೆಗೆ ದೂರು ನೀಡುವಂತೆ ಸೂಚಿಸಿದ್ದಾರೆ. ಅಲ್ಲಿ ಹೋಗಿ ದೂರು ಕೊಟ್ರೆ ಬಾಡಿ ದಫನ್ ಬಳಿಕ ದೂರು ಪಡೆಯಲ್ಲ ಅಂತಿದ್ದಾರಂತೆ. ಹೀಗಾಗಿ ನೊಂದ ಕುಟುಂಬ ಹಿರಿಯ ಅಧಿಕಾರಿಗಳ ಮೊರೆ ಹೋಗಿದೆ. ಅಂಕಿತಾ ರಾಯ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.